ईद उल फितर को लेकर हुकूमत की जानिब से जारी करदा सर्कुलर के ताल्लुक से कर्नाटका स्टेट वक्फ बोर्ड के चेयरमैन मौलाना शाफी सादी ने भी बयान जारी किया। आइए जानते हैं शाफी सादी क्या कह रहे हैं। ಪ್ರೀತಿಯ ಸ್ನೇಹಿತರೆ, ರಾಜ್ಯದಾದ್ಯಂತ ನಮ್ಮ ಹಲವು ಸ್ನೇಹಿತರು ಮೂನ್ ಕಮಿಟಿಯ ಮೀಟಿಂಗ್ ಅದೇ ರೀತಿಯಲ್ಲಿ ಸರ್ಕಾರದ ಸುತ್ತೋಲೆ ಬಗ್ಗೆ ನನಗೆ ನಿರಂತರ ಕಾಲ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತು ಇಸ್ಲಾಮಿನ ಶರೀಯತ್ ಏನಿದೆ, ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೋಮು ಲಿ ರುಹಿಯತಿಹಿ ವಫ್ತಿರು ಲಿ ರುಹಿಯತಿಹಿ ಫೈನ್ ಉಮಿಯ ಅಲೈಕುಂ ಫಕ್ಮಿಲುಲ್ ಅದದ. ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನೀವು ಉಪವಾಸ ಪ್ರಾರಂಭ ಮಾಡಬೇಕಾಗಿರೋದು ಚಂದ್ರ ದರ್ಶನದ ಮೇಲೆ. ಚಂದ್ರ ದರ್ಶನ ಆದರೆ ನೀವು ರಂಜಾನ್ ಪ್ರಾರಂಭ. ಅದೇ ರೀತಿಯಲ್ಲಿ ನೀವು ಈದ್ ಆಚರಿಸಬೇಕಾದರೂ ನಿಮಗೆ ಚಂದ್ರ ದರ್ಶನವಾಗಬೇಕು. ಚಂದ್ರ ದರ್ಶನವಾದರೆ ನಿಮಗೆ ಉಪವಾಸ ಮುಗಿಸಿ ನಿಮಗೆ ಈದ್ ಆಚರಿಸ್ಬೋದು. ಇನ್ನು 30ನೇ ದಿನ ಅಂದರೆ 29ನೇ ರಾತ್ರಿ ನಿಮಗೆ ಚಂದ್ರ ದರ್ಶನ ಆಗಿಲ್ಲ ಅಂತಾಗಿದ್ರೆ ನೀವು 30 ದಿವಸಗಳ ಉಪವಾಸ ಮುಗಿಸಿ ಸಂಪೂರ್ಣ ಮುಗಿಸಿ 31ನೇ ದಿವಸ ನೀವು ಈದ್ ಆಚರಿಸಬೇಕು. ಸ್ಪಷ್ಟವಾದಂಥ ಹದೀಸ್ ಆಗಿದೆ. ಅಂದರೆ ಚಂದ್ರ ದರ್ಶನ ಮಾನದಂಡ. ಆದ್ದರಿಂದ ಇವತ್ತು ಮೂನ್ ಕಮಿಟಿ ಸೇರುವಂಗಿಲ್ಲ. ಯಾಕೆಂದರೆ ಇವತ್ತು 28ನೇ ರಂಜಾನ್ 28ನೇ ರಾತ್ರಿ ಇಡೀ ಕರ್ನಾಟಕದಲ್ಲಿ. ಯಾಕೆಂದರೆ ಕೋಸ್ಟಲ್ ಬೆಲ್ಟಲ್ಲೂ ಒಂದೊಂದು ದಿವಸ ಚೇಂಜ್ ಆಗ್ತದೆ. ಇವತ್ತು ಅಂಥ ಚೇಂಜಸ್ಸು ಇಲ್ಲ. ಎಲ್ಲ ಕಡೆಯಲ್ಲಿ 28ನೇ ರಾತ್ರಿ. ಆದ್ದರಿಂದ ಮೂನ್ ಕಮಿಟಿ ಮೀಟಿಂಗ್ ಮಾಡುವಂಗೇ ಇಲ್ಲ. ಆದ್ದರಿಂದ ಈ ಈದ್ ಮತ್ತು ಉಪವಾಸದ ಬಗ್ಗೆ ಚಂದ್ರ ದರ್ಶನ ಮಾನದಂಡವಾಗಿದೆ. ಆದ್ದರಿಂದ ನಾಳೆ ರಾತ್ರಿ ಮೂನ್ ಕಮಿಟಿ ಸೇರಲಿದೆ. ಅದೇ ರೀತಿಯಲ್ಲಿ ಕಾಜಿಗಳು ಸೇರ್ತಾರೆ. ಚಂದ್ರ ದರ್ಶನ ನಾಳೆ ರಾತ್ರಿ ಆದರೆ ಸೋಮವಾರ ಈದ್ ಆಗುತ್ತೆ. ಒಂದು ವೇಳೆ ಚಂದ್ರ ದರ್ಶನ ಆಗದಿದ್ದರೆ ಮಂಗಳವಾರ ಈದ್ ಆಗುತ್ತೆ.